ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ನಿನ್ನೆ ಏನಾಯ್ತು? ಹೋರಾಟಗಾರ ಸೋನಂ ವಾಂಗ್ಚುಕ್ ಉಪವಾಸ ಕೈಬಿಟ್ರು. ಅವರು ಸುಮ್ಮನೆ ಹೋರಾಟ ಕೈಬಿಟ್ಟಿಲ್ಲ, ಸರ್ಕಾರ ಯಾವ್ಯಾವ ಬೇಡಿಕೆ ಈಡೇರಿಸುತ್ತೆ ಅನ್ನೋ ಲಿಖಿತ ಪತ್ರ ಪಡೆದ್ರು. ಅದಾದ ಬಳಿಕ 26 ದಿನ ಉಪವಾಸವನ್ನ ಸೂಪ್ ಕುಡಿದು ಅಂತ್ಯಗೊಳಿಸಿದ್ರು. ನೋಡಿ, ನಿನ್ನೆವರೆಗೂ ಕಾಂಗ್ರೆಸ್ ನಾಯಕರು ಏನ್ ಹೇಳ್ತಾ ಇದ್ರು? ಸೋನಂ ವಾಂಗ್ಚುಕ್ ದೊಡ್ಡ ಹೋರಾಟಗಾರ, 26 ದಿನವಾದರೂ ಸರ್ಕಾರ ಅವರ ಬಳಿ ಹೋಗಿ ಮಾತಾಡಿಸಿಲ್ಲ, ಅವರ ಬೇಡಿಕೆಯನ್ನ ಈಡೇರಿಸಲಿಕ್ಕೆ ಮುಂದಾಗಲಿಲ್ಲ. ಈ ಮೋದಿ ಸರ್ಕಾರ ಅವರ ಸಾವು ಬಯಸ್ತಾ ಇದೆಯಾ ಅಂತೆಲ್ಲ ಆರೋಪ ಮಾಡಿದ್ರು. ಈಗ ಏನಾಯ್ತು? ಸೋನಂ ವಾಂಗ್ಚುಕ್ ಉಪವಾಸವನ್ನ ಕೈಬಿಟ್ರು. ಈಗ ಕಾಂಗ್ರೆಸ್ ನಾಯಕರ ಪಾಲಿಗೆ ಸೋನಂ ವಾಂಗ್ಚುಕ್ ಒಬ್ಬ ಕೆಟ್ಟ ಮನುಷ್ಯ. ಯಾಕೆ ಹೇಳಿ? ಸೋನಂ ವಾಂಗ್ಚುಕ್ ಉಪವಾಸ ಕೈಬಿಟ್ಟಿದ್ದೇ ಅವರ ದೊಡ್ಡ ತಪ್ಪು. ಮೋದಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರೆ ಅವರು ಒಳ್ಳೆಯವರು, ಅದೇ ಹೋರಾಟ ಮಾಡೋದು ಕೈಬಿಟ್ರೆ ಅವರು ಡೀಲ್ ಮಾಡ್ಕೊಂಡ್ರು ಅಂತ ಹೇಳ್ತಾರೆ. ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ಹೇಳೋದೇನು ನೀವು ಕೇಳಲೇಬೇಕು. ಸೋನಂ ವಾಂಗ್ಚುಕ್ ಡೀಲ್ ಮಾಡ್ಕೊಂಡಿದ್ದಾರೆ. ಅವರು ಅಣ್ಣಾ ಹಜಾರೆ ಪಾರ್ಟ್ 2. 12 ವರ್ಷದಿಂದ ಅಣ್ಣಾ ಹಜಾರೆ ಸುಮ್ಮನೆ ಇದ್ರು, ಇನ್ನು ಮುಂದೆ ಸೋನಂ ವಾಂಗ್ಚುಕ್ ಸುಮ್ಮನೆ ಇರ್ತಾರೆ. ನನಗೆ ಮೊದಲೇ ಗೊತ್ತಿತ್ತು ಸೋನಂ ವಾಂಗ್ಚುಕ್ ಡೀಲ್ ಮಾಡ್ಕೊಳ್ತಾರೆ ಅಂತ. ಈಗ ಸರ್ಕಾರದೊಂದಿಗೆ ಡೀಲ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಇದು ರಾಹುಲ್ ಗಾಂಧಿಯ ಅತ್ಯಾಪ್ತ ಇಮ್ರಾನ್ ಮಸೂದ್ ಹೇಳಿಕೆ ಕೊಟ್ಟಿರೋದು. ನಿನ್ನೆವರೆಗೂ ಇವರೇ ಹೊಗಳ್ತಾ ಇದ್ರು, ಈಗ ವಿರೋಧ ಮಾಡ್ತಾ ಇದ್ದಾರೆ. ಮೋದಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರೆ ಓಕೆ, ಇವರಿಗೆ ಈ ಹೋರಾಟ ಎಲ್ಲಿ ಮುಗಿದು ಬಿಡುತ್ತೋ ಅಂತ ಹತಾಶರಾಗಿ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ. ಇಮ್ರಾನ್ ಮಸೂದ್ ಅವರೇ, ಜನರನ್ನ ಒಂದು ಬಾರಿ ಯಾಮಾರಿಸಬಹುದು, ಪದೇ ಪದೇ ಯಾಮಾರಿಸಲಿಕ್ಕೆ ಆಗಲ್ಲ. ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪೇಪರ್ ಲೀಕ್ ಆಗ್ಲಿಲ್ವಾ? ಆಗಿದೆ. ಅವತ್ತು ಸಚಿವರು ರಾಜೀನಾಮೆ ಕೊಟ್ಟಿದ್ರಾ? ಇಲ್ವೇ ಇಲ್ಲ. ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಕಳೆದ ಬಾರಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು. ಅಶೋಕ್ ಗೆಹ್ಲೋಟ್ ಸಿಎಂ ಆಗಿದ್ರು. ಅಲ್ಲಿ ಏನಾಯ್ತು? 2020, 21, 22 ಪ್ರತಿ ವರ್ಷ ಪ್ರಶ್ನೆ ಪತ್ರಿಕೆ ಲೀಕ್ ಆದವು. ಅಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆದು ಇದೇ ಕಾಂಗ್ರೆಸ್ ಸರ್ಕಾರ ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿಸ್ತು. ಒಂದು ಸಲ ಪ್ರಿಯಾಂಕಾ ಗಾಂಧಿಗೆ ಪ್ರಶ್ನೆ ಪತ್ರಿಕೆ ಲೀಕ್ ಬಗ್ಗೆ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ. ಅವತ್ತು ಇದೇ ಪ್ರಿಯಾಂಕಾ ಗಾಂಧಿಗೆ ಏನ್ ಹೇಳಿದ್ರು ಗೊತ್ತಾ? ಪೇಪರ್ ಲೀಕ್ ಸಮಸ್ಯೆ ದೊಡ್ಡ ಸಮಸ್ಯೆ, ಇದು ಒಂದು ರಾಜ್ಯದ ಸಮಸ್ಯೆ ಅಲ್ಲ, ಇಡೀ ದೇಶದ ಸಮಸ್ಯೆ ಅಂತ. आपको मालूम है पेपर लीक की बड़ी समस्या है. गहलोत जी भी जानते हैं कि राजस्थान में भी पेपर लीक हुए थे और ये एक बड़ी समस्या पूरे देश में है, सिर्फ एक प्रदेश की समस्या नहीं है. और बहुत इसको रुकवाने की कोशिश चाहे कितना भी की होगी गहलोत जी ने, लेकिन फिर भी बार बार ये हो रहा था. ಪೇಪರ್ ಲೀಕ್ ತಡೆಗಟ್ಟಲಿಕ್ಕೆ ಅಶೋಕ್ ಗೆಹ್ಲೋಟ್ ಪ್ರಯತ್ನ ಪಟ್ರು, ಆದ್ರೆ ಅದು ಆಗ್ಲಿಲ್ಲ ಅಂದಿದ್ರು. ಇದೇ ಪ್ರಿಯಾಂಕಾ ಗಾಂಧಿ ಈಗೇನ್ ಹೇಳ್ತಾರೆ ಕೇಳಿ. ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ, ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ಪ್ರಿಯಾಂಕಾ ಗಾಂಧಿ ಅವರೇ, ಅವತ್ತು ಸಿಎಂ ಅಶೋಕ್ ಗೆಹ್ಲೋಟ್ ಅವರು ರಾಜೀನಾಮೆ ಕೊಟ್ಟಿದ್ರ? ಅಶೋಕ್ ಗೆಹ್ಲೋಟ್ ಬೇಡಪ್ಪ. ರಾಜಸ್ಥಾನದ ಅಂದಿನ ಶಿಕ್ಷಣ ಸಚಿವರು ರಾಜೀನಾಮೆ ಕೊಟ್ಟಿದ್ರ? ಇಲ್ಲ. ಆದ್ರೆ ಈಗ ಮಾತ್ರ ಬಾಯಿಗೆ ಬಂದಂತೆ ಮಾತಾಡ್ತೀರಾ. ಒಂದು ಸಮಸ್ಯೆ ಬಗೆಹರಿಸಲಿಕ್ಕೆ ಆಡಳಿತ ವಿಪಕ್ಷಗಳು ಒಂದಾಗಿ ಪ್ರಯತ್ನ ಪಡಿ, ಅದು ಬಿಟ್ಟು ವಿದ್ಯಾರ್ಥಿಗಳ ಭವಿಷ್ಯದಲ್ಲೂ ರಾಜಕೀಯ ಮಾಡಿದ್ರೆ ಅದು ಸಮಸ್ಯೆಯಾಗಿ ಉಳಿದು ಬಿಡುತ್ತೆ. ವೀಕ್ಷಕರೇ, ನಮಗೂ ನಿಮಗೂ ಕಾಡ್ತಾ ಇರುವಂತಹ ಪ್ರಶ್ನೆ, ದೆಹಲಿ ಸಿಜೆಪಿ ಹೋರಾಟಕ್ಕೆ ಫಂಡಿಂಗ್ ಮಾಡ್ತಿರೋದು ಯಾರು? ಇದೆಲ್ಲ ಆಯೋಜನೆ ಮಾಡಲಿಕ್ಕೆ ದುಡ್ಡು ಎಲ್ಲಿಂದ ಬರ್ತಾ ಇದೆ? ವಿಪಕ್ಷಗಳು ಸಹಾಯ ಮಾಡ್ತಾ ಇರಬಹುದಾ ಅಥವಾ ವಿದೇಶದಿಂದ ಫಂಡಿಂಗ್ ಆಗ್ತಾ ಇದೆಯಾ? 2 ದಿನದ ಹಿಂದೆ ಖಲಿಸ್ತಾನಿ ಉಗ್ರ ಗುರುಪತ್ವಂತ್ ಸಿಂಗ್ ಪನ್ನು $1 ಮಿಲಿಯನ್ ಕೊಡ್ತೀನಿ ಅಂತ ಹೇಳಿದ. ಒಂದು ಅಂದಾಜಿನ ಪ್ರಕಾರ ದೆಹಲಿ ಸಿಜೆಪಿ ಹೋರಾಟಕ್ಕೆ 200 ಕೋಟಿ ಫಂಡಿಂಗ್ ಆಗಿದೆ ಅನ್ನೋದು ಆರೋಪ. ಮೋದಿ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ಮೂಡಿಸಲಿಕ್ಕೆ ದುಡ್ಡು ನೀಡಿದ್ದಾರೆ ಅನ್ನೋದು ಈಗಿರುವಂತಹ ಮಾಹಿತಿ. ಒಂದು ಲೆಕ್ಕಾಚಾರ ಹೇಳ್ತೀನಿ ಕೇಳಿ. ದೆಹಲಿಯಂತಹ ಸಿಟಿಯಲ್ಲಿ ಒಂದು ವ್ಯಕ್ತಿ ಒಂದು ದಿನದ ಊಟಕ್ಕೆ ಕನಿಷ್ಠ ₹500 ಬೇಕು. ಜಂತರ್ ಮಂತರ್ನಲ್ಲಿ ಪ್ರತಿದಿನ 8,000 ಜನ ಇರ್ತಾರೆ ಅಂತ ಅಭಿಜಿತ್ ದೀಪ್ಗೆ ಹೇಳಿದ್ದಾರೆ. ಅಲ್ಲಿ ಬಂದವರಿಗೆ ಪಿಜ್ಜಾ, ಬರ್ಗರ್, ಕೂಲ್ ಡ್ರಿಂಕ್ಸ್, ಬಿರಿಯಾನಿ ಕೊಡ್ತಾ ಇದ್ದಾರೆ. ನೀವೇ ಲೆಕ್ಕ ಹಾಕೊಳ್ಳಿ, ಒಂದು ದಿನಕ್ಕೆ ಒಬ್ಬರಿಗೆ 500 ಅಂದ್ರು
8,000 ಜನರಿಗೆ ಎಷ್ಟಾಗುತ್ತೆ? ಒಂದು ದಿನಕ್ಕೆ ಬರೋಬ್ಬರಿ 40 ಲಕ್ಷ ರೂಪಾಯಿ ಆಗುತ್ತೆ. ಹಾಗಿದ್ರೆ ಹೇಳಿ, ಈ 40 ಲಕ್ಷ ಕೊಡ್ತಾ ಇರೋದು ಯಾರು? ಅಭಿಜಿತ್ ದೀಪ್ಗೆ ಅವರ ಮನೆಯಿಂದ ಕೊಡ್ತಾರಾ, ಅಥವಾ ಇದಕ್ಕೆ ದುಡ್ಡೆಲ್ಲ ಎಲ್ಲಿಂದ, ಯಾರು ಕೊಡ್ತಾ ಇರೋದು? ಒಂದು ವಿಪಕ್ಷಗಳು ಸಹಾಯ ಮಾಡ್ತಾ ಇರ್ಬೋದು, ಅಥವಾ ಬಿಜೆಪಿ ಆರೋಪದಂತೆ ಫಾರಿನ್ ಫಂಡ್ ಇರಬಹುದು. ಎರಡರಲ್ಲಿ ಒಂದು ಆಗೇ ಆಗಿರುತ್ತೆ. ವೀಕ್ಷಕರೇ, ಜಂತರ್ ಮಂತರ್ನಲ್ಲಿ ಜುನೈದ್ ಅನ್ನುವ ಯುವಕ ಮೊದಲ ದಿನದಿಂದಲೂ ಊಟ ಕೊಡ್ತಾನೇ ಇದ್ದ. ಬೆಳಗ್ಗೆಯಿಂದ ಸಂಜೆವರೆಗೂ 3 ಹೊತ್ತು ಊಟ ಕೊಡ್ತಾನೆ. ನನ್ನದು ಈ ಹೋರಾಟಕ್ಕೆ ಅಳಿಲು ಸೇವೆ ಅಂತ ಹೇಳ್ತಾನೆ. ಈತನ ಬಗ್ಗೆ ಅಭಿಜಿತ್ ದೀಪ್ಗೆ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಹಾಗಿದ್ರೆ ಜುನೈದ್ಗೆ 3 ಹೊತ್ತು ಊಟ ಹಂಚಲಿಕ್ಕೆ ಫಂಡ್ ಮಾಡೋದು ಯಾರು? 1 ದಿನ, 2 ದಿನ, 3 ದಿನ ಊಟ ಕೊಟ್ರೆ ಸೇವೆ ಅಂತ ಹೇಳ್ಬಹುದು. ಒಂದು ಹೋರಾಟಕ್ಕೆ ನಿತ್ಯ 3 ಹೊತ್ತು ಊಟ ಹಂಚಿದ್ರೆ ಅನುಮಾನ ಬರುತ್ತೋ ಬರಲ್ವೋ? ಜಂತರ್ ಮಂತರ್ನಲ್ಲಿ ಇನ್ನೊಂದು ಗಮನಿಸಿದ್ರ, ವಿದೇಶದಿಂದ ಫುಡ್ ಆರ್ಡರ್ ಮಾಡ್ತಾ ಇದ್ದಾರಂತೆ. ಅಲ್ಲಿರೋ ವಿದ್ಯಾರ್ಥಿಗಳಿಗೆ ನಿತ್ಯ ಲಕ್ಷಾಂತರ ರೂಪಾಯಿ ಫುಡ್ ಆರ್ಡರ್ ಮಾಡ್ತಾ ಇದ್ದಾರಂತೆ. ಕುವೈತ್, ಜರ್ಮನಿ, ಸೌದಿ ಹೀಗೆ ವಿದೇಶಗಳಿಂದ ಫುಡ್ ಆರ್ಡರ್ ಆಗ್ತಾ ಇವೆ. ಫುಡ್ ಆರ್ಡರ್ ಮಾಡಿ ಜಂತರ್ ಮಂತರ್ಗೆ ಕೊಡಿ ಅಂತಾರೆ. 1,000, 10,000 ರೂಪಾಯಿ ಫುಡ್ ಆರ್ಡರ್ ಬಂದಿದೆ ಅಂತೆ. ಅಲ್ಲಿರುವ ಯಾರೋ ಭಾರತೀಯರು ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲ ನೀಡ್ತಿದ್ದಾರೆ ಅನ್ಬಹುದು. ಆದರೆ ಲಕ್ಷಾಂತರ ರೂಪಾಯಿ ಫುಡ್ ಆರ್ಡರ್ ಮಾಡಿದರೆ ಹೇಗಾಗತ್ತೆ? ಇದು ವಿದೇಶದ ಸಂಚು ಅನ್ನೋದೇ ಇನ್ನೇನು ಹೇಳಬೇಕು. ವೀಕ್ಷಕರೇ, ಜಂತರ್ ಮಂತರ್ನಲ್ಲಿ CJP ಹೋರಾಟಕ್ಕೆ ಕೆಲವು ಫೇಮಸ್ ಯೂಟ್ಯೂಬರ್ಸ್, ಕೆಲವು ಸಿನಿಮಾ ನಟರು ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡಲ್ಲ ಇವರು. ಮೋದಿ ಸರ್ಕಾರಕ್ಕೆ, ಹಿಂದೂ ಧರ್ಮಕ್ಕೆ ಬಾಯಿಗೆ ಬಂದಂತೆ ಬೈತಾರೆ. ಅದ್ರ ಜೊತೆಗೆ ಸಾವಿರಾರು ಯೂಟ್ಯೂಬರ್ಸ್ CJP ಪರ ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ. ಒಂದು ಆರೋಪ ಏನು? CJP ಪರ ವಿಡಿಯೋ ಮಾಡಿಕೊಟ್ರೆ ದುಡ್ಡು ಕೊಡ್ತಾ ಇದ್ದಾರಂತೆ. ಜಂತರ್ ಮಂತರ್ ಪ್ರತಿಭಟನೆಗೆ ಹೋದರೆ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತಾರಂತೆ, ಅಲ್ಲಿಯೇ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಾರಂತೆ. ಅಷ್ಟೇ ಅಲ್ಲ, ಪ್ರತಿಭಟನೆಯಲ್ಲಿ ಭಾಗಿಯಾದರೆ ದುಡ್ಡು ಕೂಡ ಕೊಡ್ತಾರಂತೆ. ಇದಕ್ಕೆ ಒಂದು ಟೀಮ್ ಕೆಲಸ ಮಾಡ್ತಾ ಇದೆಯಂತೆ. ದೇಶದ ಹಲವು ಯೂಟ್ಯೂಬರ್ಸ್ ಕಾಕ್ರೋಚ್ ಪರ ವಿಡಿಯೋ ಮಾಡಲಿಕ್ಕೆ ದುಡ್ಡಿನ ಆಫರ್ ಬಂದಿತ್ತು ಅಂತ ಹೇಳ್ಕೊಂಡಿದ್ದಾರೆ. ಇವರು ನೋಡಿ, ಬಾಲಿವುಡ್ ನಟಿ ಆಕಾಂಕ್ಷಾ ಪುರಿ, ಇವರ ಮ್ಯಾನೇಜರ್ಗೆ CJP ಕಡೆಯಿಂದ ಫೋನ್ ಬಂದಿತ್ತಂತೆ. ಆಕಾಂಕ್ಷಾ ಪುರಿಗೆ ಪ್ರತಿಭಟನೆಗೆ ಬರಲಿಕ್ಕೆ ಹೇಳಿ, ಬಂದರೆ ದುಡ್ಡು ಕೊಡ್ತೀವಿ, ಅಷ್ಟೇ ಅಲ್ಲ ಬಂದು ಹೋಗುವ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀವಿ ಅಂದ್ರಂತೆ. ಆಕಾಂಕ್ಷಾ ಪುರಿ ಅಷ್ಟೇ ಅಲ್ಲ, ಅವರ ಹಲವು ಸ್ನೇಹಿತರಿಗೂ ಇದೇ ರೀತಿ ಆಫರ್ ಮಾಡಿದಾರಂತೆ. ಇದನ್ನು ಸ್ವತಃ ನಟಿ ಆಕಾಂಕ್ಷಾ ಪುರಿ ಅವರೇ ಹೇಳ್ಕೊಂಡಿದ್ದಾರೆ. ಹಾಗಿದ್ರೆ ಈಗ ಕಾಡೋ ಪ್ರಶ್ನೆ, ಇದಕ್ಕೆಲ್ಲ ದುಡ್ಡು ಕೊಡ್ತಾ ಇರೋದು ಯಾರು? ಈಗಷ್ಟೇ ಹುಟ್ಟಿರೋ CJP ಕಡೆ ಇಷ್ಟು ದುಡ್ಡು ಹೇಗೆ ಬರಲಿಕ್ಕೆ ಸಾಧ್ಯ ಆಗತ್ತೆ? ದುಡ್ಡು ಕೊಟ್ಟು ಪ್ರತಿಭಟನೆಗೆ ಕರೆತರೋದು ಯಾಕೆ? ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡೋದು ಎಲ್ಲರೂ ವಿದ್ಯಾರ್ಥಿಗಳಲ್ವಾ? ದುಡ್ಡು ಕೊಟ್ಟು ಪ್ರತಿಭಟನೆಗೆ ಆಫರ್ ಮಾಡ್ತಾ ಇರೋದು ಯಾರು? CJP ಇದನ್ನು ಮಾಡ್ತಾ ಇದೆಯಾ? CJPಗೆ ಗೊತ್ತಿಲ್ಲದೆಯೇ ಬೇರೆ ಯಾರು ಸಂಚು ಮಾಡ್ತಾ ಇರಬಹುದಾ? ನನಗೆ ಹಾಗೆ ಅನಿಸುತ್ತೆ. ದುಡ್ಡು ಕೊಟ್ಟು ಪ್ರತಿಭಟನೆಗೆ ಜನ ಕರೆಸ್ತಾ ಇದ್ದಾರಂದ್ರೆ ಹೋರಾಟ ಹೈಜಾಕ್ ಆಗಿದೆ ಅಂತ. ಮೋದಿ ಸರ್ಕಾರದ ವಿರುದ್ಧ ಮಹಾ ಷಡ್ಯಂತರ ನಡೀತಾ ಇರೋದಂತೂ ಸತ್ಯ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.